ಇದ್ದಕ್ಕಿದ್ದಂತೆ ಈರುಳ್ಳಿ ಬೆಲೆ ಮತ್ತೆ ದಿಢೀರ್ ಏರಿಕೆ ಕಂಡಿದೆ. ಹಾಗಾಗಿ ಗ್ರಾಹಕರ ಕಣ್ಣೀರು ಜಾಸ್ತಿ ಆಗ್ತಾ ಇದೆ. ಸೆಂಚುರಿ ಬಾರಿಸುವತ್ತ ಮುನ್ನುಗ್ತಾ ಇದೆ ಈರುಳ್ಳಿ ದರ. ಈಗ ಹೆಚ್ಚು ಕಮ್ಮಿ ಕೆಜಿ ಈರುಳ್ಳಿ ಬೆಲೆ 60ರಿಂದ 75 ರೂಪಾಯಿಗೆ ಏರಿಕೆಯಾಗಿದೆ. 15 ರೂಪಾಯಿ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿದೆ. ಹಿಂಗೆ ಮುಂದುವರೆದ್ರೆ ಇನ್ನು ಕೆಲವೇ ದಿನಗಳಲ್ಲಿ 100 ರೂಪಾಯಿ ಮುಟ್ಟುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಮಳೆ ಕೊರತೆ, ಇಳುವರಿ ಕುಸಿತ, ಹಾಗಾಗಿ ಈರುಳ್ಳಿ ಅಭಾವ ಆಗಿದೆ. ಬರ್ತಾ ಇಲ್ಲ ಮಾರ್ಕೆಟಿಗೆ ಈರುಳ್ಳಿ, ಆಮದು ಕೂಡ ಕೊರತೆ ಇದೆ, ಬಟ್ ರಫ್ತು ಜಾಸ್ತಿ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ ಕೆಲವರು. ಸೊ ಹಾಗಾಗಿ ಈರುಳ್ಳಿ ದುಬಾರಿ ಆಗ್ತಾ ಇದೆ, ಈರುಳ್ಳಿ ಬೆಲೆ ಅಂಥೇಳಿ. $50, $55 APMC ದಿನ ರೇಟ್ ವೇರಿಯೇಷನ್ ಇದೆ. ಅದ್ರ ರೀಟೇಲ್ 60 ರೂಪಾಯಿವರೆಗೂ ದಪ್ಪ ಈರುಳ್ಳಿ ಆಗುತ್ತೆ. ಅದು ಈಚೆ ಕಡೆ ಬರೋಷ್ಟೊತ್ತಿಗೆ 70, 75 ರೀಟೇಲ್ ದರ ಹಿಂಗಾಗುತ್ತೆ. ಸೊ ಒಟ್ಟಿನಲ್ಲಿ ಇಲ್ಲಿ ಏನಪ್ಪ ಅಂದರೆ ಕರ್ನಾಟಕದ ಈರುಳ್ಳಿ ಬರೋವರೆಗೂ ಇದೇ ರೇಟ್ ಮುಂದುವರಿಬೋದು. ಇಲ್ಲಾಂದರೆ 100 ರೂಪಾಯಿ ದಾಟಿದ್ರೂ ಹೇಳೋ ಆಶ್ಚರ್ಯ ಪಡೋಂಗಿಲ್ಲ, ದಾಟ್ಬೋದು. ಈ ಪರಿಸ್ಥಿತಿ ಆಗಿದೆ. ಆದರೂ ಕೂಡ ಯಾಕೋ ನಮ್ಮ 4,000 ಕೋಟಿ 5,000 ಕೋಟಿ ಕೃಷಿ ಬಜೆಟಲ್ಲಿ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಬೆರಳಿಕೆಯಷ್ಟೇ ಕೋಲ್ಡ್ ಸ್ಟೋರೇಜ್ ಇದೆ. ಇದುವರೆಗೂ ರೈತರ ಒಂದು ವರ್ಷ ಸಂಗ್ರಹಣೆ ಮಾಡುವಂಥ ಈರುಳ್ಳಿ ಬೆಳೆದು ಸಂಗ್ರಹಣೆ ಮಾಡುವಂಥ ಕೋಲ್ಡ್ ಸ್ಟೋರೇಜ್ಗಳನ್ನು ಕಟ್ಟುವಂಥ ತಾಕತ್ತು ಯಾವುದೇ ರಾಜಕಾರಣಿಗೂ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಇಲ್ಲದ ಪರಿಸ್ಥಿತಿ ಬಂದಿದೆ. ಈ ರೀತಿ ಆಗಿದೆ ಸರ್. ಈಗ ಮೊದಲಾದರೆ 100 ರೂಪಾಯಿಗೆ 4 kg ಸಿಗ್ತಾಯಿತ್ತು. ಈಗ 100 ರೂಪಾಯಿಗೆ 2 kg ಆಗಿದೆ. ಗಗನಕ್ಕೆ ಆಗಿರೋದಕ್ಕೆ ಏನು ಇದು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಮನೆಗೆ ಬೇಕಾಗಲ್ಲ, ತೊಗೊಳ್ಳೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕಷ್ಟನೇ ಇದೆ ಸರ್, ಆದರೂ ಏನು ಮಾಡಬೇಕು, ಹೊರೆ ಆಗೋದು ಎಲ್ರಿಗೂ. ನಮಗೆ ಮಿಡ್ಲ್ ಕ್ಲಾಸ್ವರೆಗೆ ಹೊರೆ ಆಗೋದು ಸರ್, ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ತೊಗೊಳ್ಳಿಲ್ಲ ಅಂದ್ರೆ ಆಗಲ್ಲ. ಅಡುಗೆಗೆ ಈರುಳ್ಳಿ ಇಲ್ಲ ಅಂದರೆ ಸಾಧ್ಯನಾ ಅಂತ? ಚಾನ್ಸೇ ಇಲ್ಲ ಸರ್. ಈರುಳ್ಳಿ ಇಲ್ಲದೆ ಅಡುಗೆ ಮಾಡೋದೇ ಇಲ್ವಲ್ಲ, ಬೇಕೇ ಬೇಕು ಅಂತಾರೆ, ತರಲೇಬೇಕು, ತೊಗೊಂಡೋಗ್ತಾ ಇದೀವಿ ಅಷ್ಟೇ. ಈಗ ಮೊದಲಾದರೆ